ಈಗ ಇಲ್ಲಿ ನಮ್ಮ ಚಾನಾಳಲ್ಲಿ ಒಂದು ನಮ್ಮದು ಕುಡಿಯೋ ನೀರಿನ ಕೆರೆ ಇದೆ. ಸೊ ಅದಕ್ಕೆ ಈಗ DP-23 ಅಂತ ಇತ್ತು, ಅದರಲ್ಲಿ ಟೇಲ್ ಎಂಡಲ್ಲಿ ನಾವು ವಾಟರ್ ತೊಗೊತಾ ಇದ್ವಿ. ಸೊ ನಮಗೆ ಪರ್ಮಿಷನ್ ಸಿಕ್ಕರೆ DP-23 ಸ್ಟಾರ್ಟಿಂಗಲ್ಲೇ ಸಿಕ್ಕಿದೆ, ಕೆನಾಲ್ ಹತ್ರನೇ, ಮೇನ್ ಕೆನಾಲ್. ಸೊ ಮುಂಚೆ ಮಾಡಿದ್ದು ಪೈಪ್ ತೆಗೆದು ನಮ್ಗೆ ಎಲ್ಲಿ ಪರ್ಮಿಷನ್ ಸಿಕ್ಕಿದೆ ಅಲ್ಲಿ ಆಗ್ತಾಯಿದೆ. ಯಾಕೆ ಇಷ್ಟಕ್ಕೆ ಲೇಟ್ ಆಯಿತು ಸರ್? ಇಲ್ಲ, ನಾವು ಲೋಕಲೈಟ್ಸ್ ಕನ್ವಿನ್ಸ್ ಮಾಡಬೇಕಾಗಿತ್ತು, ಕೆಲವರು ಬೇಡ ಅಂತ ಹೇಳಿದರು. ಸೊ ಆಮೇಲೆ ನಾನು IR ಆಫೀಸರ್ ಕಾಂಟ್ಯಾಕ್ಟ್ ಮಾಡಿಬಿಟ್ಟು, ಸೊ ನಮಗೆ ಎಲ್ಲಿ ಪರ್ಮಿಷನ್ ಸಿಕ್ಕಿದೆ ಅಲ್ಲಿ ಮಾಡಿ ಅಂತ ಹೇಳಿದರು. ಸೊ ಅಲ್ಲಿ ಮಾಡಿ. ಸರ್, ಈಗ ಬರಗಾಲ ಇತ್ತು, ನೀರಿರಲಿಲ್ಲ, ಬಿತ್ತನೆ ಮಾಡಿರಲಿಲ್ಲ. ನಾನು ಬಿತ್ತನೆ ಆಗಿರೋ ಯಾವುದೇ ಒಂದು ಜಮೀನು ನಾನು ಮುಟ್ಟಿಲ್ಲ. ತಾವು ನೋಡ್ಬೋದು, ಅಲ್ಲಿಗೆ ನಿಲ್ಸಿದ್ದೀನಿ. ಈಗ ಸದ್ಯ ರೈತರು ಜಮೀನು ರೆಡಿ ಮಾಡ್ಕೊಳ್ತಾ ಇದ್ದಾರೆ ಸರ್. ಇಲ್ಲ, ಎಲ್ಲಿ ರೆಡಿ ಆಗಿಲ್ಲೋ ಅಲ್ಲಿ ಮಾತ್ರ ಮಾಡಿದ್ದೀನಿ. ನಾನು ಯಾವ ಜಮೀನು ರೆಡಿ ಆಗಿರೋದು ಯಾವುದು ಮುಟ್ಟಿಲ್ಲ. ಅಲ್ಲ, ಈಗ ರೈತರ ಆರೋಪ ಏನಂದ್ರೆ ಸರ್, ಈಗ ಕೆನಾಲಿಗೆ ನೀರು ಬಿಟ್ಟಾರ, ಇನ್ನೇನು ನೀರು ಭೂಮಿ ಎಲ್ಲ ಅದ ಮಾಡ್ಕೊಳಕತ್ತಾರ. ಈ ಟೈಮ್ನಲ್ಲಿ ನೀವು ಬಂದು ಜಮೀನು ಹಾಳು ಮಾಡಿದ್ರೆ? ಇಲ್ಲ, ನಾವು ಹಾಳು ಮಾಡಿಲ್ಲ. ಎಲ್ಲಿ ಜಮೀನಲ್ಲಿ ಬೆಳೆ ಇಲ್ಲ ಅಲ್ಲಿ ಮಾತ್ರ ನಾವು ಮಾಡ್ತಾ ನಿಮಿಷ. ಆಮೇಲೆ ಮುಂಚೆ ಏನಿತ್ತು ಅದೇ ಥರನೇ ರೆಸ್ಟೋರೇಷನ್ ಮಾಡಿ ಕೊಡ್ತೀವಿ ಸರ್. ಮಾಡ್ಕೊಡ್ತೀರಾ? ಈಗ 5 ವರ್ಷ ಆಯ್ತಲ್ಲ ಸರ್ ಹಾಕಿ. ಲಾಸ್ಟ್ ಟೈಮ್ ಬೆಳೆನೇ ಇರಲಿಲ್ಲ, ಖಾಲಿ ಜಮೀನುಗಳಿದ್ವು. ಅವಾಗೇ ನೀವು ಮಾಡ್ಬೋದಿತ್ತಲ್ಲ. ಈಗ ಇಲ್ಲ, ನನಗೆ ಪರ್ಮಿಷನ್ ಸಿಗಲು ಲೇಟ್ ಆಯಿತು. ಆಮೇಲೆ ಒರಿಜಿನಲ್ ಕಾಂಟ್ರಾಕ್ಟರ್ ಏನಿದ್ರು ಟೆಂಡರ್ ಕ್ಯಾನ್ಸಲ್ ಮಾಡಿ ಫೈನಲ್ ಮೆಜರ್ಮೆಂಟ್ ತೊಗೊಂಡು ಅವ್ರಿಗೆ ನೋಟಿಸ್ ಕೊಡಬೇಕಾಗಿತ್ತು. ಸೊ ಅವ್ರಿಗೆ ನೋಟಿಸ್ ಕೊಟ್ಟು ಅವ್ರಿಗೆ ಆ್ಯಸ್ ಇಟ್ ಈಸ್ ವೆರ್ ಇಟ್ ಈಸ್ ಕ್ಲೋಸ್ ಮಾಡಿ, ಸೊ ಹೊಸ ಟೆಂಡರ್ ಕರೆದು ವರ್ಕ್ ಆರ್ಡರ್ ಕೊಟ್ಟ ಮೇಲೆ ನಾವು ಸರ್, ಈಗ ಪೈಪ್ ತೆಗಿತಾ ಇದ್ದೀರಲ್ಲ, ಎಷ್ಟು ಮೀಟರ್ ಉದ್ದ ಇದೆ, ಎಲ್ಲಿವರೆಗೆ? ಅದು 250 ಡಯಾ ಇದೆ. ಆಲ್ಮೋಸ್ಟ್ ಆಲ್ 1.1 ಕಿಲೋಮೀಟರ್ ಇದೆ. ಅಷ್ಟು ತೆಗಿಬೇಕಂತ ನಾನು ಅಷ್ಟು ತೆಗಿಬೇಕು. ಆದರೆ ರೈತರು ಏನು ಬೆಳೆ ಬೆಳೆದಿದ್ದಾರೆ ಶುರು ಮಾಡ್ಕೊಂಡ್ರೆ ಅಲ್ಲಿ ಯಾವುದು ನಾವು ಮಾಡ್ತಾ ಇಲ್ಲ. ಕಂಪ್ಲೀಟ್ ಆಗಲ್ಲ ಸರ್. ಇಲ್ಲ, ಅದು ಆಮೇಲೆ ನಾವೆಲ್ಲ ಇದು ರೈತರೆಲ್ಲ ತಗೊಂಡು ಆದ್ಮೇಲೆ ನಾವು ಅದನ್ನ ಒಂದೇ ಟೈಮ್ ಅಂದ್ರೆ ಯಾವಾಗ ಮಾಡ್ಬೇಕಾಗ್ತದೆ. ಸೊ ಈಗ ಏನಾಗಿದೆ, ನಮ್ಗೆ ಎಲ್ಲಿ ಈಗೇನು ಪೈಪ್ ತಗೊಳ್ತಾ ಇದ್ದೇವಲ್ಲ ರಿಮೂವ್ ಮಾಡಿರೋದು, ಸೊ ನಮಗೆ ಪರ್ಮಿಷನ್ ಸಿಕ್ಕಿರೋ ಥರ ನಾವು ಮಾಡ್ಕೊಂತೀವಿ. ಒತ್ತಡದಿಂದ ಈ ರೀತಿ ಅಧಿಕಾರಿಗಳು ಕೆಲಸ ಮಾಡ್ತಿದ್ದಾರೆ. ನನಗೆ ಯಾವ್ದು ಒತ್ತಡ ಇಲ್ಲ. ಹಳೆ ಪೈಪ್ ಅಲ್ಲಿ ಹಾಕಬಹುದು ಅನ್ನೋದು ರೈತರಿಗೆ ಆಗುತ್ತೆ. ಈಗ ಬಿಟ್ಟು ಬೇಸಿಗೆ ಟೈಮಲ್ಲಿ ಮಾಡಬಹುದಾಗಿತ್ತು. ಈಗ ಯಾಕೆ ತೊಂದರೆ ಕೊಡ್ತಾ ಇದ್ದಾರೆ? ಬೇಕು ಉದ್ದೇಶ ಪೈಪ್ ಅಷ್ಟೇ ತಗೊಂತಾ ಇದ್ದೇವೆ ನಾವು. ರೈತರಿಗೆ ಬೆಳೆದಿರೋದು ಯಾವ್ದು ತೊಂದರೆ ಮಾಡಿಲ್ಲ. ಎಷ್ಟು ಅಡಿ ತೆಗಿಬೇಕು ಸರ್? ಈಗ ಯಾವ್ದು ಒಳ ಆಳ ಎಷ್ಟು ಅಡಿ ತೆಗೆದು ಪೈಪ್? ಆಳ ಈಗ ಎಷ್ಟು ಪೈಪ್ ಇದೆ ಅದು ತೆಗಿತಾ ಇದ್ದೀವಿ, ಎಕ್ಸಿಸ್ಟಿಂಗ್ ಪೈಪ್. ಸೊ ಆಳ ನಾವು 3 ಅಡಿ ಹಾಕೊಂತೀವಿ. ಸರ್, ಮೊದಲಿಗೆ ಈ ಪೈಪ್ ಲೈನ್ ಹಾಕಿದ್ರಲ್ಲ, ಎಷ್ಟು ಖರ್ಚಿನೆಲ್ಲ ಹಾಕಿದ್ರು? ಅವರು ಇನ್ನು ಅದಕ್ಕೆ ಬಿಲ್ ಕೊಡ್ಲಿಲ್ಲ, ಓನ್ಲಿ ಸಪ್ಲೈ ಅಷ್ಟೇ ಕೊಟ್ಟಿದ್ದೀವಿ ನಾವು. ಟೆಂಡರ್ ಆಗಿದೆ. ಟೋಟಲ್ ಅಮೌಂಟ್ ಎಷ್ಟು ಸರ್? 5 ವರ್ಷ ಆಗಿತ್ತಲ್ಲ ಸರ್ ಹಾಕಿ. ಅವ್ರಿಗೆ ಆ ಪೈಪ್ ಲೈನ್ದು ಕೊಟ್ಟಿಲ್ಲ ನಾವು, ಯಾಕಂದ್ರೆ ಪರ್ಮಿಷನ್ ಇರಲಿಲ್ಲ ಅಂತೇಳಿ. ಸೊ ಅವ್ರಿಗೆ ಸಪ್ಲೈ ಅಷ್ಟೇ ಕೊಟ್ಟಿದ್ದು. ಸಪ್ಲೈನ ರಿಕವರಿ ಮಾಡ್ಕೊಂಡಿದ್ದೀವಿ ನಾವು ಅವರಿಂದ. ಸೊ ಈಗ ಹೊಸ ಟೆಂಡರ್ಲಿ ಸಪ್ಲೈ ಅಂಡ್ ಲೇಯಿಂಗ್ ಯಾರು ಪೈಪ್ ಹಾಕಿದ್ದಾರೆ ಅವ್ರಿಗೆ ಅಮೌಂಟ್ ಏನು ಆಗಿಲ್ಲ. ಎಷ್ಟು ಟೆಂಡರ್ ಆಗಿತ್ತು ಸರ್? ಎಷ್ಟು ಟೆಂಡರ್ ಆಗಿತ್ತು ಅಂದಾಜು? ಮುಂಚೆ 1,29,00,000ದಲ್ಲಿ 61 ಕೋಟಿ ಬಿಡುಗಡೆ ಆಗಿದೆ ಅಂತ. 61 ಲಕ್ಷ ಬಿಡುಗಡೆ ಆಗಿದೆ ಅಂತ. 1,29,00,000 1 ಕೋಟಿ ರೈತರ ಆರೋಪ ಆಗಿತ್ತು. ಸೊ ಅದರಲ್ಲಿ ನಾವು ರೀಟೆಂಡರ್ ಮಾಡಿದ್ರೆ ಎಷ್ಟು? 68 ಲಕ್ಷ ಮಾಡಿದ್ವಿ. ಇಲ್ಲ, ಪೇ ಮಾಡಿಲ್ಲ, ಇನ್ನೂ ಮಾಡಿಲ್ಲ. ಇನ್ನು ಈಗ ಪೈಪ್ ಲೈನ್ ಆಗಬೇಕು, ನಮಗೆ ಜಾಕ್ವೆಲ್ ಆಗಬೇಕು. ಜಾಕ್ವೆಲ್ಗೆ ಅವರು ಸ್ಥಳೀಯ ರೈತರು ನಮಗೆ ಬರ್ಕೊಟ್ಟಿದ್ದಾರೆ, ನಮ್ಮ ಜಮೀನಲ್ಲಿ ಮಾಡಿ ಅಂತ ಹೇಳಿ. ಸೊ ನಾವು ಅಲ್ಲೇ ಮಾಡ್ತೀವಿ. ಈಗ ಎಷ್ಟು ಟೆಂಡರ್ ಆಗಿದೆ ಸರ್? ಈಗ ಹೇಳಿದ್ದಾನೆ 68 ಲ್ಯಾಕ್ಸ್. ಈಗ ಹೊಸದಂದ್ರೆ ಅವ್ರಿಗೆ ಏನಾಗಿತ್ತಲ್ಲ ಮುಂಚೆ ಟೆಂಡ್ರು, ಅದನ್ನ 68 ಲ್ಯಾಕ್ ಮೈನಸ್ ಮಾಡಿಬಿಟ್ಟು ಈಗ ನಾವು 68 ಲ್ಯಾಕ್ಸ್ ಹೊಸ ಅವರಿಗೆಲ್ಲ ಬೇರೆ. ಸರ್, ಈಗ ಪೊಲೀಸ್ ಫೋರ್ಸ್ ಬಳಕೆ ಮಾಡ್ಕೊಂಡು ನಮ್ಮೇಲೆ ದೌರ್ಜನ್ಯ ಮಾಡಿ ದಬ್ಬಾಳಿಕೆ ಮಾಡಿ ಪೈಪ್ ಕಿತ್ಕೊಂಡು ಹೋಗ್ತಾರೆ ರೈತರ ಆರೋಪ. ಪೈಪ್ ಅದೊಂದು ಸರ್ಕಾರಿ ಪೈಪು, ಅವರು ರೈತರ ಪೈಪ್ ಅಲ್ಲ. ಸೊ ಅದು ಸರ್ಕಾರಿ ಪ್ರಾಪರ್ಟಿ ಆಗಿರೋದು ನಾವು ಇಮಿಡಿಯೇಟ್ ಆಗಿ ಇದನ್ನ ಮಾಡಿಸ್ಬೇಕು ಅಂತ ಯಾರು ಆದೇಶ ಇದೆ ಸರ್? ಈಗ ಇಮಿಡಿಯೇಟ್ ಆಗಿ ಇವಾಗಲೇ ತೆಗಿಬೇಕು ಅಂತ ಯಾರು ಆದೇಶ ಮಾಡಿದ್ದಾರೆ ನಿಮಗೆ? ಆದೇಶ ಏನಿಲ್ಲ, ನಮಗೆ ವರ್ಕ್ ಆರ್ಡರ್ ಆಗಿದೆ. ವರ್ಕ್ ಆರ್ಡರ್ ಕೊಟ್ಟ ಮೇಲೆ ಕೆಲಸ ಮಾಡಬೇಕು. ಸೊ ಕೆಲಸ ಮಾಡ್ತಾ ಇದ್ದೀವಿ. ಇಷ್ಟು ದಿನ ಇಲ್ಲದೆ ಇರೋದು ಈಗ ಇಷ್ಟು ಫಾಸ್ಟ್ ಯಾಕೆ ಕೆಲಸ ಆಗ್ತಾ ಇದೆ ಅಂತ? ಈಗ ನಾವು ನಾಳೆ ನೀರು ತುಂಬಿಸ್ಲಿಕ್ಕೆ ತೊಂದರೆ ಆಗ್ತದೆ. ಸೊ ಹಾಗಾಗಿ ನಾವು ಈಗ ಪೈಪ್ ಲೈನ್ ಇನ್ನೊಂದು ಇದೆಯಲ್ಲ ಕೆರೆಗೆ ಆಲ್ರೆಡಿ, ಅದಿದೆ, ಟೆಂಪರರಿ ಸಫಿಷಿಯಂಟ್ ಆಗ್ತಾ ಇಲ್ಲ ಅದು. ಸೊ ಹಾಗಾಗಿ ನಾವು ಹೊಸ ಪೈಪ್ ಲೈನ್ ರೈತರು ವಿರೋಧ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಕನ್ವಿನ್ಸ್ ಮಾಡ್ತಾ ಇದೀವಿ. ಅಲ್ಲ ಸರ್, ಈಗ ಸಿಇಒ ಅವ್ರ ಹತ್ರ ಮಾತಾಡಿದ್ರಿ, ರೈತರ ಸಮಸ್ಯೆನೂ ಹೇಳ್ಕೊಂಡ್ರಿ, ಏನ್ ಹೇಳಿದ್ರು ನಿಮಗೆ? ಏನ್ ಹೇಳಿದ್ರು ಸಿಇಒ ಅವರು? ಇಲ್ಲ, ಅದು ರೈತರು ಹೇಳಿದ್ರು. ಸಿಇಒ ಸರ್ ಏನು ಹೇಳಿದ್ರು, ರೈತರು ಎಲ್ಲಿ ಬೆಳೆ ಬೆಳಿತಾರೆ ಅವ್ರಿಗೆ ಮುಟ್ಟಬೇಡ, ಅದನ್ನ ತೊಂದರೆ ಮಾಡಬೇಡಿ. ಈಗೇನು ತೆಗ್ದಿರೋ ಅದನ್ನ ಮುಂಚೆ ಆಗಿತ್ತು ಆಗ ರೆಸ್ಟೋರೇಷನ್ ಮಾಡಿಕೊಟ್ಟು ಅಂತ ಹೇಳಿದ್ದಾರೆ. ಈಗ ನಿಲ್ಸಲ್ಲ, ಈಗ ಕಂಟಿನ್ಯೂ ನಡೀತದೆ. ಇಲ್ಲ, ಈಗ ಎಷ್ಟಿದೆ ಅಲ್ಲಿವರೆಗೆ ಆಗಿದೆಯಲ್ಲ, ಅಲ್ಲಿ ಬೆಳೆ
ಈ ಕಡೆ ಬೆಳೆದಿದ್ದಾರೆ ನಾವು ಈ ಕಡೆ ಬರಲ್ಲ, ಅಲ್ಲಿಗೆ ನಿಲ್ಲಿಸ್ಕೊಂತೀವಿ. ಅಲ್ಲಿಗೆ ಲಾಸ್ಟ್ ಅಲ್ಲಿ ನಿಲ್ಲಿಸ್ಕೊಂತೀವಿ, ಎಲ್ಲಿ ಡ್ರೈ ಇದೆ ಅಲ್ಲಿ ಮಾಡ್ಕೊಂತೀವಿ ನಾವು. ಸರ್ ಈಗ ಟೆಂಡರ್ ವಿಚಾರದಲ್ಲಿ ಇನ್ನೂ ಕಾಲಾವಕಾಶ ಇವಲ್ಲ, ನಾವು ಬೆಳೆ ಕ್ಯಾಮ್ರಾ ನೋಡಿ ಬೆಳೆಯೋದು ನಾವು ತೊಂದರೆ ಮಾಡ್ತಾ ಇಲ್ಲ ನಾವು. ಅಲ್ಲ, ಕಾಲಾವಕಾಶ ಇದ್ರೆ ಈಗ ಬಿಟ್ಟು ಬೆಳೆ ನಾವು ಬೆಳೆದ್ಮೇಲೆ ಕಾಲಾವಕಾಶ ಮಾಡ್ಬೋದಿತ್ತಲ್ಲ. ಕೊಡ್ತೀವಿ. ಈಗ ಅವ್ರು ಬೆಳೆ ಬೆಳೆದಿರೋದನ್ನ ನಾವು ಮುಟ್ತಾ ಇಲ್ಲ. ಅವ್ರು ಸರ್ ಈಗ ಅವರೆಲ್ಲ ಹೊಸ್ದಾಗಿ- ಬೆಳೆ ಸರ್- ಎಲ್ಲ ಬೆಳೆದು ಆಮೇಲೆ ಡ್ರೈ ಆದ್ಮೇಲೆ ನಾವು ಪೈಪ್ ಲೈನ್ ತಗೊಂಡು ಸರ್ ಈಗ ಹೊಸದಾಗಿ ಹಾಕ್ತಿರಲ್ಲ, ಅಲ್ಲಿ ಕೂಡ ಬೆಳೆ ಇದೆ, ಅಲ್ಲಿ ಇಲ್ಲ, ಕಾಮಗಾರಿ ಅಲ್ಲಿ- ಪರಿಪೂರ್ಣ ಆಗೋದಿಲ್ಲ. ರೈತರು ಕೇಳ್ತೇವೆ, ಅವರು ಬೆಳೆ ಆದ್ಮೇಲೆ ಪರ್ಮಿಷನ್ ಕೊಡ್ತೀನಿ ಅಂದ್ರೆ ನಾವು ಅವ್ರು ಯಾಗ ಅನುಮತಿ ಕೊಡ್ತಾರೆ, ನಾವು ಹಂಗೆ ಮಾಡ್ತೀವಿ. ಈಗ ಅಷ್ಟೆಲ್ಲ ವಿರೋಧ ಇದ್ರು ಮತ್ತೆ ಯಾಕೆ ಸರ್ ಇಷ್ಟೊಂದು ಭದ್ರತೆ ವಿರೋಧದ ಯಾಕೆ? ನಡುವೆ ನೀವು ತೆಗಿತಾ ಸರ್ ಈ ಕಡೆ ಸರ್ ಕ್ಯಾಮ್ರಾ ಪರವಾನಗಿ ಇದೆಯಾ ಅಂತ ಈಗ ಟೆಂಡರ್ ಮಾಡಿದ್ದೀನಿ, ಟೆಂಡರ್ ಆಗಿದೆ, ವರ್ಕ್ ಆರ್ಡರ್ ಆಗಿದೆ, ಅದು ಪರವಾನಗಿನೇ. ಸರ್ ಸರ್, ತಮ್ಮ ನಿಮ್ಮ ಹೆಸರು, ಹೆಸರು ತಮ್ಮ ಬಗ್ಗೆ ಡೆಸಿಗ್ನೇಷನ್ ನನ್ನ ಹೆಸರು ಇಂದೂಧರ್ ಅಂತೇಳಿ, ನಾನು ಕಾರ್ಯನಿರ್ವಾಹಕ ಇಂಜಿನಿಯರ್, ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗ, ಬಳ್ಳಾರಿ.